ನನಗೆ ನಿನ್ನೆ ರಾತ್ರಿ ನಮ್ಮ ಸ್ನೇಹಿತ ಮಹೇಶ್ ಫೋನ್ ಮಾಡಿ ಹೇಳಿದ್ರು, ಈ ಥರ ಕುಂಗಳ್ಳಿ ಗ್ರಾಮದ ರವೀಶ್ ಮತ್ತು ವಸಂಗಳ್ಳಿ ಗ್ರಾಮದ ನಯನ ಇವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿ ನಿನ್ನೆ ಇವತ್ತು ಮದುವೆ ಫಿಕ್ಸ್ ಆಗಿದೆ. ಕುಂಗಳ್ಳಿಯಿಂದ ಮದುವೆ ಛತ್ರಕ್ಕೆ ಬರುವಾಗ ಮಧ್ಯದಾರಿನಲ್ಲಿ ಯಾರೋ ಅನಾಮಿಕರ ಥರ ಬಂದು ಕಾರನ್ನ ಹತ್ತತ್ರ ತಗೊಂಡ್ಬಂದು MGSV ಹತ್ರ ಚೂರಿನಲ್ಲಿ ಅವನನ್ನು ಮರ್ಡರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಸೈಡಲ್ಲಿ ಕೂತಿದ್ನಲ್ಲ, ಹಂಗಾಗಿ ಆ ಚೂರಿ ಅವನು ಎದೆಗೆ ನಾಟಬೇಕಾಗಿದ್ದು ಅವನು ತೋಳಿಗೆ ಬಿದ್ದಿದೆ. ಸೊ ಹಾಗಾಗಿ ದೇವ್ರ ದಯದಿಂದ ಅವನು ಬದುಕುಳಿದಿದ್ದಾನೆ. ಸಣ್ಣ ಇಂಜುರಿ ಆಗಿದೆ. ಆ ಇಂಜುರಿಗೆ ನಮ್ಮ ಉಪವಿಭಾಗ ಆಸ್ಪತ್ರೆ ಕೊಳ್ಳೇಗಾಲ ಇಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ, ಚೆನ್ನಾಗಿದ್ದಾನೆ. ಈಗ ಪೊಲೀಸವರು ಸರ್ಕಲ್ ಇನ್ಸ್ಪೆಕ್ಟ್ರು ನಾನು ಮಾತಾಡಿದೆ. ಸರ್ಕಲ್ ಇನ್ಸ್ಪೆಕ್ಟ್ರು ಈಗಾಗಲೇ ಅವ್ರ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಬುಕ್ ಆಗಿದೆ. ನಿನ್ನೆ ಬೆಳಿಗ್ಗೆ 4 ಗಂಟೆನಲ್ಲಿ ಪೊಲೀಸ್ ಅವ್ರನ್ನ ಲೊಕೇಶನ್ನ ಐಡೆಂಟಿಫೈ ಮಾಡಲಿಕ್ಕೆ ಕಳಿಸಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ಅರೆಸ್ಟ್ ಮಾಡಿ ಅವನಿಗೆ ಪನಿಷ್ಮೆಂಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಉಳಿದಿದ್ದು ಆ ನಯನ ಮತ್ತು ರವೀಶ್ ಮದುವೆ ಇದೆಯಲ್ಲ, ಅದನ್ನು ಇಬ್ಬರು ಕೂತ್ಕೊಂಡು ತೀರ್ಮಾನ ಮಾಡಬೇಕು. ಈಗ ಹುಡುಗ ಹೇಳ್ತಾ ಇರೋದು, ಹುಡುಗನ ಮನೆಯವರು ಹೇಳ್ತಾ ಇರೋದು, ಇಷ್ಟೆಲ್ಲ ಅನಾಹುತ ಆದಮೇಲೆ ಆ ಹುಡುಗಿನ ನಾನು ಹೆಂಗೆ ಮದುವೆ ಆಗಲಿ ಅಂತ. ಅದು ಇವರಿಬ್ಬರು ತೀರ್ಮಾನ ಮಾಡಿದ್ರೆ ಪೊಲೀಸವರು ಅವ್ರು ಇಬ್ಬರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಸಮ್ಮತಿಸ್ತಾರೆ. ಸೊ ಈ ಥರದ ಘಟನೆಗಳು ಇಷ್ಟು ರಾಜಾರೋಷವಾಗಿ ನಡೆಯುತ್ತದೆ ಒಂದು ಸಿಟಿ ಒಳಗಡೆ ಅಂತಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದಿದೆ ಅನ್ನೋದನ್ನ ತೋರಿಸುತ್ತೆ. ನೀವು ಘಟನೆ ನಡೆದೋದ್ಮೇಲೆ ಬಂದು ಪ್ರೊಟೆಕ್ಷನ್ ಕೊಡೋದು, ಅರೆಸ್ಟ್ ಮಾಡೋದು, ಪನಿಷ್ಮೆಂಟ್ ಕೊಡೋದು ಅದು ಹಾಗೆ ಆಗುತ್ತೆ. ಆದರೆ ಈ ಘಟನೆ ನಡೆಯೋದಕ್ಕಿಂತ ಮೊದಲು ಇಲ್ಲಿ ಕಾನೂನು ಸುವ್ಯವಸ್ಥೆ ಕೊಳ್ಳೇಗಾಲ ನಗರದಲ್ಲಿ ವೀಕ್ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಬೇಕು. ಇನ್ನು ಮುಂದಕ್ಕಾದ್ರೂ ನಾನು ಹೋಗುವಾಗ ನೋಡ್ತೀನಿ, ಆ ಬಸ್ತಿಪುರ ಸರ್ಕಲ್ ಟ್ರಾಫಿಕ್ ಸಿಗ್ನಲ್ ಇದೆ, ಪೊಲೀಸವರು ಇರಲ್ಲ. ಬೆಂಗಳೂರಲ್ಲೇ ಟ್ರಾಫಿಕ್ ಸಿಗ್ನಲಲ್ಲಿ ಪೊಲೀಸವರು ಇರ್ತಾರೆ, ಇಲ್ಲಿರಲ್ಲ. ಆ ಬಸ್ ಸ್ಟ್ಯಾಂಡಲ್ಲಿ ಮೊನ್ನೆ ರಾಜೇಶ್, ಪತ್ರಕರ್ತ ರಾಜೇಶ್ಗೆ ಆ ಪ್ರೈವೇಟ್ ಬಸ್ನವರು ನಿಂತಿರೋ ರಾಜೇಶ್ಗೆ ಗುದ್ದಿಸಿ ಬಿದ್ದು ಅವನೀಗ ಕಾಲು ಮುರ್ಕೊಂಡು ಮನೇಲಿ ಮಲಗಿದ್ದಾನೆ. ಈ ಟ್ರಾಫಿಕ್ ಅಸ್ತವ್ಯಸ್ತ ಆಗ್ತಕ್ಕಂಥದ್ದು ಸಹಜ. 2ನೇ ದರ್ಜೆಯ ಸಿಟಿಗಳಲ್ಲಿ ಟ್ರಾಫಿಕ್ಕು ಅಸ್ತವ್ಯಸ್ತ ಆಗುತ್ತೆ. ಇದೇನು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ ಅಲ್ಲ. ಅಸ್ತವ್ಯಸ್ತ ಆಗ್ತಕ್ಕಂಥ ಟ್ರಾಫಿಕ್ನ ಮತ್ತೆ ಅಪರಾಧಿಗಳು ರಾಜಾರೋಷವಾಗಿ ಅಪರಾಧ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿ ಪೊಲೀಸ್ ಇಲ್ಲ, ಕಾನೂನು ಸುವ್ಯವಸ್ಥೆ ಇಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು ಅನ್ನುವಂಥ ಒಂದು ವಿಚಿತ್ರವಾದಂಥ ಮನಸ್ಥಿತಿ ಇದೆ. ನಾನು ಹೇಳ್ತೇನೆ, ಇದಕ್ಕೆ ಪೊಲೀಸ್ ಅವ್ಯವಸ್ಥೆನೇ ಕಾರಣ. ಇದಕ್ಕೆ ಬೇರೆ ಇನ್ನೇನೂ ಅಲ್ಲ. ಪೊಲೀಸವರು ಅಲರ್ಟ್ ಆಗಿರ್ಬೇಕು, 24/7 ಅಲರ್ಟ್ ಆಗಿರ್ಬೇಕ್ರಿ ಪೊಲೀಸವರು. ವಿಲೇಜ್ ಅಕೌಂಟೆಂಟ್ಗಳನ್ನ ಹಾಕ್ಬಿಡೋಣ ಪೊಲೀಸವ್ರ ಹತ್ತಿಗೆ, ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ವಿಲೇಜ್ ಅಕೌಂಟೆಂಟ್ಗಳು, ನಮ್ಮ ನಗರಸಭೆ ಪೌರ ಕಾರ್ಮಿಕರಿದ್ದಾರಲ್ಲ ಅವ್ರನ್ನ ಹಾಕ್ಬಿಡೋಣ ಪೊಲೀಸ್ ಹತ್ತಿಗೆ. ಇದನ್ನೆಲ್ಲ SP ಅವರು ಸೂಕ್ಷ್ಮವಾಗಿ ಗಮನಿಸಬೇಕು, DC ಅವರು ಗಮನಿಸಬೇಕು, ಮತ್ತೆ ಇದ್ರ ಬಗ್ಗೆ ಸನ್ಮಾನ್ಯ ಶಾಸಕರು ಗಮನಿಸಬೇಕು. ಇದನ್ನ ನಮ್ಮ ಕೊಳ್ಳೇಗಾಲದ ನಗರದಲ್ಲಿ ಎಷ್ಟು ಕಳ್ತನ ನಡೆದಿದೆ, ಎಷ್ಟು ಅಪರಾಧಗಳು ನಡೆದಿದೆ, ಇದೆಲ್ಲ ಹೇಗೆ ಸಾಧ್ಯ ಆಗ್ತಾ ಇದೆ? ಕೊಳ್ಳೇಗಾಲ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲೇ ನಡೀತಾ ಇದೆ. ಸೊ ಹಾಗಾಗಿ ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟೋಗಿದೆ ಅನ್ನೋದಕ್ಕೆ ಈ ರವೀಶ್ನ ಅಟೆಂಪ್ಟ್ ಟು ಮರ್ಡರ್ ಒಂದು ಸಾಕ್ಷಿ ಹೇಳುತ್ತೆ.
ಸೊ ಪೊಲೀಸವರು ಅಟ್ಲೀಸ್ಟ್ ನಮ್ಮ ಕೊಳ್ಳೇಗಾಲ ಪೊಲೀಸವರು ಅಲರ್ಟ್ ಆಗಿದ್ದು ಈ ಥರ ಅಪರಾಧಗಳು ನಿನ್ನ ಮುಂದೆ ನಡೀದೇ ಇದ್ದಂಗೆ ನೋಡ್ಕೊಳ್ಳಿ. ಇಲ್ಲದೇ ಇದ್ರೆ ಜನ ನಿಮ್ಮನ್ನು ನೋಡ್ಕೋತಾರೆ ಅಷ್ಟೇ. ಥ್ಯಾಂಕ್ ಯು.